ಸೊ ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋ. ನಿಮ್ಮೆಲ್ರಿಗೂ ಗೊತ್ತೇ ಇರ್ಬೋದು, ನಾನು 3 ಎಪಿಸೋಡ್ ಮುಗಿಸಿದ್ದೀನಿ. ಹಾಗೆ ಈ ಎಪಿಸೋಡಲ್ಲಿ ನಾವು ಮನೆ ಮಾಡೋಕ್ಕೆ ಹೋಗ್ತಿದ್ದೀವಿ. ಹಾಗೆ ಈ ಶವಲಿಂದ ನಾನು ಇದ್ರ ಲೇಔಟ್ ತೆಗಿತಿದ್ದೀನಿ ಮನೆಯದು. ಸೊ ಬನ್ನಿ ಗಾಯ್ಸ್, ಲೇಔಟ್ ತೆಗಿಯೋಣ. ಸೊ ಗಾಯ್ಸ್, ನಿಮ್ಮೆಲ್ರಿಗೂ ಗೊತ್ತೇ ಇರ್ಬೋದು, ಮೈನ್ ಕ್ರಾಫ್ಟ್ ಆಡಬೇಕಂದ್ರೆ ಒಂದು ಸರ್ವೈವಲ್ ಹೋಮ್ ತುಂಬ ಮುಖ್ಯ ಅಂತ. ಅದಕ್ಕೆ ಈ ಎಪಿಸೋಡಲ್ಲಿ ನಾವು ಒಂದು ಹೋಮ್ ನಮಗೋಸ್ಕರ ಬಿಲ್ಡ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಅದಕ್ಕಾಗಿ ಶವಲಿಂದ ನಾನು ಈ 6 ಬ್ಲಾಕ್ಸ್ 14 ಬ್ಲಾಕ್ಸ್ ಉದ್ದ ಮತ್ತು 6 ಬ್ಲಾಕ್ಸ್ ಹೈಟ್ ಇರೋ ಒಂದು ಮನೆ ಮಾಡ್ತಿದ್ದೀನಿ, ಸಿಂಪಲ್ ಸರ್ವೈವಲ್ ಹೌಸು. ಸೊ ಫಸ್ಟ್ ಪ್ಲ್ಯಾಂಕ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಸೊ ಗೈಸ್, ಪ್ಲ್ಯಾಂಕ್ ಸಿಗ್ತಾ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಸೊ ಗೈಸ್, ನಮ್ಮ ಚಾನಲ್ ಈಗ ನ್ಯೂ ಸ್ಟಾರ್ಟ್ ಆಗಿದೆ. ಸೊ ಗೈಸ್, ನಿಮ್ಮ ಸಪೋರ್ಟ್ ತುಂಬ ಮುಖ್ಯವಾಗಿದೆ ಗೈಸ್. ನೀವು ಸಪೋರ್ಟ್ ಮಾಡಿದ್ರೆ ನಾವು ಬೆಳೆಯೋಕ್ಕಾಗೋದು ಗೈಸ್. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ಬೋದು ಗೈಸ್. ಹಾಗೂ ಈ ಚಾನಲಲ್ಲಿ ನಾನು ಈ ವಿಡಿಯೋದಲ್ಲಿ ನಾನು ನನ್ನ ನೆಕ್ಸ್ಟ್ ವಿಡಿಯೋ ಟಾಪಿಕ್ ರಿವೀಲ್ ಮಾಡ್ತೀನಿ ಗೈಸ್. ಸೊ ಸ್ಟೇ ಟ್ಯೂನ್ ಟು ನೋ ದಟ್. ಸೊ ಗೈಸ್, ಇಲ್ಲಿ ಪ್ಲ್ಯಾಂಕ್ಸ್ ಹಾಕಾಯಿತು ಹಾಗೂ ಕಾಬಲ್ಸ್ಟೋನಿಂದ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಮತ್ತೆ ಹೇಳ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್, ಇದು ನನ್ನ ರಿಕ್ವೆಸ್ಟು. ಹಾಗೂ ಇದು ಮಾಡ್ತಾ ಕಾಬಲ್ಸ್ಟೋನ್ ಖಾಲಿ ಆಯಿತು. ಅದಕ್ಕೆ ಇನ್ನೊಂದು ಫ್ಲ್ಯಾಟ್ ತಗೊಂಡು ವಾಪಸ್ ಬಿಲ್ಡಿಂಗಲ್ಲಿ ಶುರು ಆದ್ವಿ. ಬಿಲ್ಡಿಂಗ್ ಮಾಡ್ತಾ ನಮ್ಮ ಕಾಬಲ್ಸ್ಟೋನ್ದು ಸ್ಟ್ರಕ್ಚರ್ ಮುಗೀತು. ಅದಕ್ಕೆ ನೆಕ್ಸ್ಟು ನನಗೊಂದು ಐಡಿಯಾ ಬಂದಿದೆ. ಓಕ್ ಲಾಗ್ ತೊಗೊಂಡು ಯಾಕೆ ಪ್ರತಿಯೊಂದು ಕಾರ್ನರಲ್ಲೂ ಹಾಕ್ಬಾರ್ದು ಅಂತ ಯೋಚನೆ ಬಂತು. ಅದಕ್ಕೆ ಈಗ ಓಕ್ ಲಾಗ್ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಸೊ ಗೈಸ್, ಈ ಪಾರ್ಟ ಸ್ವಲ್ಪ ಕಟ್ ಮಾಡ್ತೀನಿ, ಯಾಕಂದರೆ ಮೈನಿಂಗ್ ತುಂಬ ಬೋರಿಂಗ್ ಆಗಿರುತ್ತೆ ಗೈಸ್. ಸೊ ಗೈಸ್, ನೆಕ್ಸ್ಟ್ ವೀಡಿಯೋ ಟಾಪಿಕ್ ನಾನು ಇವಾಗಲೇ ರಿವೀಲ್ ಮಾಡ್ತೀನಿ ಗೈಸ್. ನೆಕ್ಸ್ಟ್ ವೀಡಿಯೋ ಟಾಪಿಕ್ ನಾವು ಮೈನಿಂಗ್ ಹೋಗ್ತಾಯಿದ್ದೀವಿ. ಮೈನಿಂಗಲ್ಲಿ ನಮ್ಮದು ಒಂದು ಗೋಲ್ ಆ ವಿಡಿಯೋದಲ್ಲೇ ನಿಮಗೆ ಗೊತ್ತಾಗಬೇಕು. ಮತ್ತು ನಾವಿಲ್ಲಿ ಓಕ್ ಲಾಗ್ನ ತೊಗೊಂಬಂದಾಯಿತು. ಅದಕ್ಕೆ ಒಂದು ಸ್ಟೇರ್ ಕೇಸ್ ಮಾಡ್ತಿದ್ದೀವಿ ಮೇಲೆ ಹೋಗೋದಕ್ಕೆ. ಫಸ್ಟ್ ಡರ್ಟ್ ಹಾಕ್ತೆ, ಕಾಬಲ್ ಸ್ಟೋನು, ಅದಾದಮೇಲೆ ಕಾರ್ನರಲ್ಲಿ ಓಕ್ ಲಾಗ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ಓಕ್ ಲಾಗ್ ಹಾಕ್ತಿದ್ದೀನಿ. ಸೊ ಗೈಸ್, ಕಾರ್ನರಲ್ಲಿ ಓಕ್ ಲಾಗ್ ಹಾಕ್ತಾ ನಿಮ್ಗೊಂದು ವಿಷಯ ಹೇಳಬೇಕು. ನಾನು ಯೂಟ್ಯೂಬಲ್ಲಿ ಸ್ಟಾರ್ಟರ್ ಆಗಿ ನನ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರು ನನ್ನ ಫ್ಯಾನ್ಸ್ಗೂ ತುಂಬ ಥ್ಯಾಂಕ್ ಯು ಗೈಸ್. ಯಾಕಂದರೆ ಸ್ಟಾರ್ಟರ್ ಆಗಿ ಇಷ್ಟು ಬೇಗ ಅಷ್ಟೊಂದು ಬೆಳೆಯೋಕ್ಕಾಗಲ್ಲ ಗೈಸ್. ಸೊ ನನ್ನನ್ನು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಗೈಸ್. ಸೊ ಗೈಸ್, ಓಕ್ ಲಾಗ್ ಹಾಕೋಕ್ಕಿದೆ. ಇವಾಗ ಪ್ಲ್ಯಾಂಕ್ಸ್ ಹಾಕೊಂಬತ್ತಿದ್ದೀವಿ ಮೇಲೆ, ಯಾಕಂದ್ರೆ ಸ್ಲ್ಯಾಬ್ ಹಾಕಿ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ಲ, ಅದಕ್ಕೆ. ಸೊ ಗೈಸ್, 100 ಸಬ್ಸ್ಕ್ರೈಬರ್ಸ್ ದಾಟಾದ್ಮೇಲೆ ನಾನು ಆಟೋಮೆಟಿಕ್ ಫಾರ್ಮ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಅದಕ್ಕೆ ಸದ್ಯಕ್ಕೀಗ ಅಲ್ಲಿ ಕಾಣಿಸ್ತಿರೋ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಸಣ್ಣದಾಗಿ ಒಂದು ಫಾರ್ಮ್ ನೆಕ್ಸ್ಟ್ ವೀಡಿಯೋದಲ್ಲೇ ಮಾಡ್ತೀವಿ. 100 ಸಬ್ಸ್ಕ್ರೈಬರ್ಸ್ ದಾಟಾದ್ಮೇಲೆ ಒಂದು ಮಸ್ತಾಗಿರೋ ಆಟೋಮೆಟಿಕ್ ಫಾರ್ಮ್ ಬಿಲ್ಡ್ ಮಾಡೋಣ ಗೈಸ್. ನೀವು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ನಾವು ಬಿಲ್ಡ್ ಮಾಡೋಕ್ಕೆ ಸಾಧ್ಯ ಗೈಸ್. ಸೊ ಸಪೋರ್ಟ್ ಮಾಡ್ತೀರಿ. ಸೊ ಗೈಸ್, ಸ್ಲ್ಯಾಬ್ ಪ್ಲ್ಯಾಟ್ಫಾರ್ಮ್ಗೆ ಪ್ಲ್ಯಾಂಕ್ಸ್ ಏನೋ ಹಾಕಾಯಿತು. ಸೊ ಈಗ ಸ್ಲ್ಯಾಬ್ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ. ಸ್ಲ್ಯಾಬ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣವೇ ರಾತ್ರಿ ಆಗೋಕ್ಕೆ ಶುರು ಆಯಿತು. ಅದಕ್ಕೆ ಒಂದು ಟಾರ್ಚ್ ಪ್ಲೇಸ್ ಮಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದೆ. ಅಷ್ಟಕ್ಕೆ ನಮ್ಮ ನಸೀಬ್ ಖರಾಬಾಗಿ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ರಾತ್ರಿ ಸ್ಕಿಪ್ ಮಾಡೋಣ ಅಂತ ಸ್ಲೀಪ್ ಮಾಡೋಕ್ಕೆ ಹೋಗಿದ್ದೆ. ಸೊ ಗೈಸ್, ಸ್ಕಿಪ್ ಮಾಡಿಬಿಟ್ಟು ವಾಪಸ್ ಬಂದಿದ್ದೀವಿ ಡೇಗೆ. ಸೊ ಗೈಸ್, ನನಗೊಂದು ಐಡಿಯಾ ಬಂದಿತ್ತು. ಡೋರ್ ಹತ್ರ 2 ಓಕ್ ಲಾಗ್ ಹಾಕಿ ಡೆಕೋರೇಷನ್ ಥರ ಒಂದು ಮಾಡೋಣ ಅಂತ ಒಂದು ಐಡಿಯಾ ಬಂದಿತ್ತು. ಅದಕ್ಕೆ ಡೋರ್ ಹತ್ರ ಇರೋ 2 ಡರ್ಟ್ ಬ್ಲಾಕ್ಸ್ನ ಹೊಡೆದ್ಬಿಟ್ಟು 2 ಲಾಕ್ ಪ್ಲೇಸ್ ಮಾಡಿದ್ದೀನಿ. ಸೊ ಗೈಸ್, ಇಷ್ಟೆಲ್ಲ ಮುಗ್ದಾದ್ಮೇಲೆ ನಮಗೆ ನೆನಪಾಗದೆ ಫ್ಲೋರ್ ಸ್ಟಾರ್ಟ್ ಮಾಡೋಕ್ಕೆ ಡಿಸೈಡ್ ಆಗಿದ್ದೀನಿ. ಫಸ್ಟು ಸ್ಲ್ಯಾಬ್ ಹಾಕೋಣ ಅಂದ್ಕೊಂಡಿದ್ದೆ, ಆಮೇಲೆ ಬೇಡ ಪ್ಲ್ಯಾಂಕ್ಸ್ ಹಾಕೋಣ, ಯಾಕಂದರೆ ಸೇಫ್ಟಿ ಇರಲ್ಲ ಅಂತ ಅಂದ್ಕೊಂಡು ಪ್ಲ್ಯಾಂಕ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗೈಸ್, ಈ ಡರ್ಟ್ ಹೊಡೆದು ತುಂಬ ಕಷ್ಟನೇ. ಶವಲ್ದು ಡ್ಯೂರೇಷನ್ ಕಮ್ಮಿ ಆಗ್ತಿತ್ತು, ಅದಕ್ಕೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಗೈಸ್, ಮೈನ್ ಮಾಡ್ತಾ ನಮ್ಮ ಶವಲ್ಲು ಹೊಡೆದೋಯ್ತು. ಅದಕ್ಕೆ ಕೈಯಲ್ಲೇ ಡರ್ಟ್ ಬ್ಲಾಕ್ಸ್ನ ಮೈನ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಪ್ಲ್ಯಾಂಕ್ಸ್ನ ಪ್ಲೇಸ್ ಮಾಡಿದ್ದೀವಿ. ಪ್ಲ್ಯಾಂಕ್ನ ಪ್ಲೇಸ್ ಮಾಡೋಕ್ಕಿಂತ ಮುಂಚೆ ಡೋರ್ ಹತ್ರ 2 ಕಾಬಲ್ ಸ್ಟೋನ್ ಇಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಕಾಬಲ್ ಸ್ಟೋನ್ ಇಕ್ಕಿದೆ. ಹಾಗೆ ನನ್ನ ಹತ್ರ ಇರೋ ಟಾರ್ಚ್ಗಳನ್ನೆಲ್ಲ ಮನೆಯೊಳಗಡೆ ಪ್ಲೇಸ್ ಮಾಡಿದ್ದೀನಿ, ನಮ್ಮ ಸರ್ವೈವಲ್ ಹೋಮ್ ಒಳಗಡೆ. ಇದು ಒಳ್ಳೆ ಚೆನ್ನಾಗಿದೆ, ಒಬ್ಬ ಸರ್ವೈವಲ್ ಸೀರೀಸ್ ಸ್ಟಾರ್ಟ್ ಮಾಡಿರೋನಿಗೆ
ಈ ಮನೆ ಒಳ್ಳೆ ಸಿಂಪಲ್ ಸಖತ್ತಾಗಿದೆ. ಸೊ ಗೈಸ್, ನಿಮ್ಗೆ ಈ ಮನೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಹಾಗೆ ನನಗನ್ನಿಸ್ತು ಈಚೆ ಒಂದು ಡೆಕೋರೇಷನ್ ಇರಲೇಬೇಕು ಅಂತ, ಅದಕ್ಕೆ ರೂಫ್ ಥರ ಒಂದು ಡೆಕೋರೇಷನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸ್ಟೇರ್ಸ್ ಮತ್ತು ಗ್ಲಾಸ್ ರೋಡಿಂದ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಬ್ಲಾಕ್ ಕನೆಕ್ಟ್ ಆಗಿರೋದಕ್ಕೆ ಗ್ಲಾಸ್ ರಾಡ್ ಥರ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಅದನ್ನ ಬ್ರೇಕ್ ಮಾಡಿ ಬೇರೆ ಐಡಿಯಾ ನೋಡಿದೆ. ಸೊ ಗೈಸ್, ಅಷ್ಟರಲ್ಲೇ ಒಂದು ಐಡಿಯಾ ಬಂತು. ಸ್ಟೇರ್ಸ್ನ ಉಲ್ಟಾ ಮಾಡಿ ಅದರ ಎರಡು ಸೈಡ್ಗೂ ಎರಡೆರಡು ಪ್ಲ್ಯಾಂಕ್ಸ್ ಮೇಲೆ ಕೆಳಗೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಸೊ ಈ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಲು ಹೋಗ್ತಾಯಿದ್ದೀವಿ ಈಗ. ನಾನು ಮಿಸ್ಸಾಗಿ ಸ್ಲ್ಯಾಬ್ ಬದಲು ಬ್ಲಾಕ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ಲೆಫ್ಟ್ ಹಾಕಿ ಮೊದಲು ರೈಟ್ ಹಾಕಿದ್ದೀನಿ. ಅದಾದ್ಮೇಲೆ ಸ್ಟೇರ್ಸ್ ಮೇಲೂ 2 ಸ್ಲ್ಯಾಬ್ ಹಾಕಲೇಬೇಕು, ಅವಾಗಿನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡು ಇನ್ನೂ 2 ಸ್ಲ್ಯಾಬ್ ಹಾಕಿದ್ದೀನಿ. ಸೊ ಗೈಸ್, ಇಲ್ಲಿಗೆ ನಮ್ಮ ಸರ್ವೈವಲ್ ಹೋಮ್ ಕಂಪ್ಲೀಟ್ ಆಗಿದೆ. ನೋಡಿ ಗೈಸ್, ಲೈಕ್ ಮಾಡಿ ಹೇಗಿದೆ. ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇನ್ನೂ ಇಷ್ಟ ಆಗಿದರೆ ಶೇರ್ ಮತ್ತು ಲೈಕ್ ಮಾಡಿ. ಸೊ ಗೈಸ್, ನಾನು ಹೇಗೆ ಈಗ ಓಡಾಡ್ತಿದ್ದೀನೋ ಇವಾಗ ತೋರಿಸ್ತೀನಿ ತಡೀರಿ. ಹೇಗೆ ಯಾಕ್ಸಲ್ಲಿ ಹೊಡಿತಿದ್ದೀನೋ ಗ್ರಾಸ್ ಬ್ಲಾಕ್ನ, ಅದೇ ಥರ ನೀವು ಸಬ್ಸ್ಕ್ರೈಬ್ ಬಟನ್ ನೋಡಿಬಿಟ್ಟು ನಮ್ಗೆ ಸಪೋರ್ಟ್ ಮಾಡಬೇಕು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.